ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ವರದನ ಮುಂದೆ ತಿರುಗಿ ಬಿದ್ದಿರ್ತಕ್ಕಂತಹ ಬಾಲ. ಹಾಗಿದ್ರೆ ಬಾಲನ ಈ ಒಂದು ಅವತಾರಕ್ಕೆ ಬೆಚ್ಚು ಬಿದ್ದ ವರದ ಏನಾಯ್ತು, ಏನು ಕಥೆ? ಜೊತೆಗೆ ಇಲ್ಲಿ ನಿಜಕ್ಕೂ ಬಾಲ ಕಾವೇರಿಗೋಸ್ಕರ ಚೀರ್ತದಾರ. ಹಾಗಿದ್ರೆ ಇಲ್ಲಿ ಬಾಲಾಗೆ ರಾಣಿ ತನ್ನ ಮಗಳು ತನಗೆ ಒಬ್ಳು ಮಗಳಿದಾಳಿ ಅನ್ನೋ ವಿಷಯ ಗೊತ್ತಾಗೇ ಬಿಟ್ಟಿದ್ಯಾ? ಏನಾಯ್ತು, ಏನು ಕಥೆ? ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾವೇರಿಯವರು ತುಂಬಾ ವರಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ನೀಲವರು ಹೇಳಿದಂಥ ಮಾತುಗಳು. ನೀನೇನೋ ನಿನ್ನ ಮಗಳನ್ನು ಅಪ್ಪನಿಂದ ಕಾಣಿಸ್ಬಾರ್ದು ಅಂತ ಕಣ್ಮರಿ ಮಾಡ್ತಿದ್ಯಾ. ಹಾಗಂದ ಮಾತ್ರಕ್ಕೆ ಇಲ್ಲಿ ಬಾಲಾಗೆ ತನ್ನ ಮಗಳ ವಿಷಯ ಗೊತ್ತಾಗದೇ ಇರತ್ತಾ? ಯೋಚನೆ ಮಾಡು. ಸಮಯ ಪರಿಸ್ಥಿತಿ ಅನ್ನೋದು ಅವರಿಬ್ಬರನ್ನ ಭೇಟಿ ಮಾಡಿಸಿ ಅಲ್ಲಿ ತಂದೆಗೆ ಇವಳೇ ತನ್ನ ಮಗಳು ಅನ್ನೋ ಸತ್ಯ ಗೊತ್ತಾದರೆ ಏನು ಮಾಡ್ತೀಯಾ ಅಂತ ಹೇಳಿ ಕೇಳ್ತಾರ. ಇದ್ರ ಬಗ್ಗೆನೇ ಕಾವೇರಿಗೆ ಯೋಚನೆ ಆಗ್ಬಿಟ್ಟಿದೆ. ಆ ಬಾಲ ವರದನ್ನ ಅಷ್ಟು ನಂಬ್ತಾನೆ. ನನ್ಗೇನೇ ಮಾತಾಡಿದ್ರು ಕೂಡ ಅವನು ನನ್ನ ಮಾತನ್ನೇ ನಂಬಲಿಲ್ಲ. ಇಲ್ಲಿವರೆಗೂ ಕೂಡ ಅವನು ಆ ವರದನ್ನೇ ನಂಬ್ಕೊಂಡಿದ್ದಾನೆ, ಆ ವರದನ ಜೊತೆ ಇದ್ದಾನೆ. ಅಂದಮೇಲೆ ಅವನು ಒಳ್ಳೆಯವನಾಗಿರೋಕ್ಕೆ ಹೇಗೆ ಸಾಧ್ಯ? ವರದ ಹೇಗೆ ಕೆಟ್ಟವನಾಗಿದ್ದಾನೋ ಹಾಗೆ ಇವನು ಕೂಡ ಕ್ರೂರಿ ಆಗಿರ್ತಾನೆ. ಇಂಥವನ ಒಂದು ಕೈಗೆ ನನ್ನ ಮಗಳು ಸಿಕ್ಬಿಟ್ರೆ ಏನು ಮಾಡೋದು? ನೀಲಕ್ಕ ಹೇಳಿದಾಗೆ ಇಲ್ಲಿ ನಿಜವಾಗ್ಲೂ ಬಾಲ ಮತ್ತು ನನ್ನ ಮಗಳು ರಾಣಿ ಭೇಟಿ ಆಗಿಬಿಟ್ರೆ ಇಷ್ಟೊತ್ತಿಗಾಗಲೇ ಭೇಟಿ ಆಗಿರಬಹುದಾ? ಅವತ್ತು ಕಾಂಚನ ತೋರಿಸ್ತಂದ ವಿಡಿಯೋದಲ್ಲಿ ವರದನ ಮುಂದೆ ನನ್ನ ಮಗಳು ರಾಣಿ ಕೂತಿದ್ಲು. ಅವನಿಗೆ ನನ್ನ ಮಗಳು ಅನ್ನೋದು ಗೊತ್ತಿರಲಿಲ್ಲ. ಆದರೆ ವರದ ನನ್ನ ಮಗಳನ್ನ ನೋಡಿದಾನೆ ಆದಮೇಲೆ ಬಾಲ ಕೂಡ ನನ್ನ ಮಗಳನ್ನ ನೋಡಿರಬಹುದಾ ಅಥವಾ ನೋಡದೇ ಇರಬಹುದಾ? ನೋಡಿದ್ದು ಕೂಡ ಅವನಿಗೆ ನನ್ನ ಮಗಳು ಅನ್ನೋದು ಗೊತ್ತಾಗಿಲ್ವಾ? ಏನು ಮಾಡಲಿ? ಇಲ್ಲ, ಖಂಡಿತ ಆ ರೀತಿ ಆಗಲೇಬಾರ್ದು. ನನ್ನ ಮಗಳು ಕೂಡ ಮೊದಲು ಇಲ್ಲೆಲ್ಲ ಇದ್ಲು. ಆಗ ಅಪ್ಪನ ಬಗ್ಗೆ ಅವಳು ಏನೂ ಕೇಳ್ತಾನೂ ಇರಲಿಲ್ಲ, ಅವಳಿಗೆ ಗೊತ್ತೂ ಇರಲಿಲ್ಲ. ಆದರೆ ಈಗ ಅವಳಿರೋದು ಹೊರಗಡೆ, ಹೊರ ಪ್ರಪಂಚದಲ್ಲಿ. ಅಲ್ಲಿ ಅವಳಿಗೆ ಅಪ್ಪನ ನೋಡಬೇಕು ಅನ್ನಿಸ್ಬಹುದು, ಅಪ್ಪ ಬೇಕು ಅನ್ನಿಸ್ಬಹುದು, ಅಪ್ಪನ ಹುಡುಕಾಟಕ್ಕೆ ಹೋಗ್ಬೋದು. ಯಾಕಂದರೆ ಸ್ಕೂಲ್ನಲ್ಲಿ ಎಷ್ಟೋ ಮಕ್ಕಳುಗಳು ತಂದೆ ತಾಯಿ ಜೊತೆಯಾಗಿ ಬರ್ತಾರೆ, ಅವರೇ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಅದನ್ನು ನೋಡಿದಂಥ ಅವಳಿಗೆ ತನಗೂ ಕೂಡ ಅಪ್ಪ ಬೇಕು ಅಂತ ಅನಿಸಿದ್ರೆ, ಅಪ್ಪ ನೋಡಬೇಕು ಅಂತ ಅನಿಸಿದ್ರೆ ಏನು ಮಾಡಲಿ ನಾನು ಅಂತ ಹೇಳಿ ಕಾವೇರಿಯವರು ತನ್ನ ಮಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ದಯವಿಟ್ಟು ಭಗವಂತ, ನನ್ನ ಮಗಳು ಹಾಗೆ ಆ ಬಾಲನ ಕಣ್ಣಿಗೆ ಬೀಳದೇ ಇರಲಿ, ನನ್ನ ಮಗಳು ರಾಣಿ ಅಂತಕ್ಕಂಥದ್ದು ಆ ಬಾಲನಿಗೆ ಗೊತ್ತಾಗದೇ ಇರಲಿ ಅಂತ ಹೇಳಿ ದೇವ್ರ ಹತ್ರ ಕಾವೇರಿಯವರು ಕೇಳ್ಕೊತಾರ. ನನ್ನ ಮಗಳನ್ನ ನೀನೇ ಕಾಪಾಡಬೇಕು ಅಂತ ಹೇಳಿ. ತದನಂತರ ಇದ್ದ ಕಡೆ ಬಾಲ ಕೂಡ ಕಾವೇರಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನೀಲಾ ಹೇಳಿದ ಮಾತುಗಳು ಅವ್ರಿಗೆ ತುಂಬಾ ಕೊರೀತದ. ನಿನಗೆ ನಿನ್ನ ಹೆಂಡತಿ ಮಾತನ್ನು ಒಮ್ಮೆ ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ? ಅದು ಏನೇ ಇದ್ರೂ ಕೂಡ ನೀನು ಪ್ರೀತಿಸಿ ಮದುವೆ ಆಗಿದ್ದು ಅವನ್ನ ಅಂತ ಹೇಳಿರ್ತಾರ. ಈ ಕಡೆ ಕಾವೇರಿ ಜೊತೆ ಕಳೆದಂಥ ಕ್ಷಣಗಳು, ಇದ್ದಂಥ ಕ್ಷಣಗಳು ಪ್ರತಿಯೊಂದನ್ನ ಕೂಡ ಇಲ್ಲಿ ಬಾಲ ನೆನಪು ಮಾಡ್ಕೋತಿದಾರ. ಯಾಕೆ ಕಾವೇರಿನ ನಾನು ಅಷ್ಟು ಮರಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೂ ಕೂಡ ಯಾಕೆ ಕಾವೇರಿ ನನ್ನ ಎಡಬಿಡದ ಆಡ್ತಾನೆ ಇದೆಯಾ? ನನಗೆ ಎಷ್ಟು ನಿನ್ನಿಂದ ದೂರ ಆಗಬೇಕು ಅಂತ ಟ್ರೈ ಮಾಡ್ತಿದ್ರು ನನ್ನ ಕಣ್ಮುಂದೆ ಬರ್ತಾನೆ ಇದೆಯಾ? ಇಲ್ಲ, ನನ್ನ ಕಣ್ಮುಂದೆ ನೀನು ಇರಬಾರ್ದು ಅನ್ನೋ ಕಾರಣಕ್ಕೆ ನಾನೇ ನಿನ್ನಿಂದ ಓಡ್ತಾನೆ ಇದ್ದೀನಿ. ಆದರೂ ಕೂಡ ಯಾಕೆ ನೀನು ನನ್ನ ಕಣ್ಮುಂದೆ ಬರ್ತಿದ್ಯಾ? ಇಲ್ಲ, ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು. ನಿಜವಾಗ್ಲೂ ಕೂಡ ನಾನು ನಿನ್ನನ್ನು ಪ್ರೀತಿಸಿ ತಪ್ಪು ಮಾಡಿಬಿಟ್ಟೆ. ಇವತ್ತು ನೀನು ನನಗೆ ಎಡೆಬಿಡದೆ ಕಾಡ್ತಿದ್ಯಾ. ನಿನ್ನ ಬದುಕು ನನ್ನ ಬದುಕು ಇಬ್ಬರು ಬದುಕು ಕೂಡ ಸರ್ವನಾಶ ಆಗೋಯ್ತು. ನಿಜವಾಗ್ಲೂ ನೀನು ಮಾಡಿದಂಥ ಕೆಲಸದಿಂದ ಏನೆಲ್ಲ ನಡೆದು ಹೋಯ್ತು ನೋಡು ಅಂತ ಹೇಳಿ ಬಾಲ ತನಗೆ ತಾನೇ ಚೀರ್ಕೋತಿದ್ದಾರೆ, ಕಿರ್ಚ್ಕೋತಿದ್ದಾರೆ. ಇಲ್ಲ, ಆ ಸತ್ಯನ ಮುಂದೆ ನಾನು ಹೋಗಿ ನಿಲ್ಲೇಬೇಕು. ಯಾಕೆ ಸತ್ಯಂಗೆ ನಾನು ಹೆದರ್ಕೋಬೇಕು? ನಿಮ್ಮ ಅಣ್ಣ ಸತ್ಯಂಗೆ ನಾನು ಯಾಕೆ ಹೆದರಬೇಕು? ಅವತ್ತು ನಾನು ಹೇಳಿದ್ದು ಒಂದೇ ಮಾತು, ನೀನು ನನ್ನ ಪಾಲಿಗೆ ಸತ್ತು ಹೋಗಿದ್ಯಾ ಅಂತ. ಅದಕ್ಕೆ ಇವತ್ತು ಅವನು ನನ್ನನ್ನು ಇಟ್ಕೊಂಡಿದ್ದಾನೆ. ಅವನಿಗೆ ನೀನು ಬದುಕಿರೋ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ಆ ಒಂದು ಪ್ರಶ್ನೆ ಕೇಳೋದಕ್ಕೆ ಅವನು ನನ್ನ ಎಡಬಿಡದೆ ಕಾಡ್ತಿದ್ದಾನೆ. ಖಂಡಿತವಾಗ್ಲೂ ಈ ಬಾರಿ ಅಂತೂ ಯಾವುದೇ ಕಾರಣಕ್ಕೂ ಕೂಡ ನಾನು ಅವನಿಂದ ಎಸ್ಕೇಪ್ ಆಗೋದಿಲ್ಲ. ಅವ್ನ ಕಣ್ಣು ಮುಂದೆ ಹೋಗಿ ಅವನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಹೇಳಿ ಬಾಲ ಅನ್ಕೋತಿದ್ದಾರೆ. ಇತ್ತ ಕಡೆ ವರದಂಗೆ ತಲೆ ಬಿಸಿ ಆಗ್ಬಿಟ್ಟಿದೆ. ಅದೇ ಕಾರಣಕ್ಕೆ ಮಣಿ ಇರ್ತಕ್ಕಂಥ ಜಾಗಕ್ಕೆ ಬಂದಿದ್ದಾರೆ. ರೌಡಿಗಳು ಅವರನ್ನು ಅಲ್ಲಿ ಕೂಡ ಹಾಕಿರ್ತಾರೆ. ಬಟ್ ಆಲ್ರೆಡಿ ಮಣಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಎಲ್ಲಿ ಹೋದ್ರು ಅಂತ ಹೇಳಿ ವರದ ಪ್ರಶ್ನೆ ಮಾಡಬೇಕಾದ್ರೆ ಗೊತ್ತಾಗಿಲ್ಲ ಸರ್, ಎಲ್ಲಿ ಹೋದ್ರು ಏನು ಅಂತ ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನೀವು ಮಾಡಿರೋ ಕೆಲಸಕ್ಕೆ ಏನು ಹೇಳಬೇಕು, ಮೊದಲು ಹೋಗಿ ಎಲ್ಲ ಕಡೆ ಹುಡುಕಿ ಅಂತಾರೆ. ಎಲ್ಲೋ ಇರ್ಬೋದು, ಎಲ್ಲೂ ದೂರ ಹೋಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲ ರೌಡಿಗಳು ಎಲ್ಲ ಕಡೆ ಹೋಗಿ ಹುಡುಕ್ತಾರೆ. ಬಟ್ ಎಲ್ಲೂ ಕೂಡ ಸಿಗುವುದಿಲ್ಲ. ಮತ್ತೆ ವಾಪಸ್ ಆಗಿದೆ ಇಲ್ಲ ಸರ್, ಅವ್ನಿಗೆಲ್ಲೂ ಕಾಣಿಸ್ತಿಲ್ಲ ಅಂದಾಗ ನಿಮ್ಮಂಥವ್ರಿಗೆ ಕೆಲಸ ಕೊಟ್ಟನಲ್ಲ, ಅವ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ತಪ್ಪಿಸ್ಕೊಂಡ್ರೆ ಎಲ್ಲ ಕೂಡ ಎಡವಟ್ಟಾಗ್ಬಿಡುತ್ತೆ. ಅವನ ಹತ್ರ ಇರ್ತಕ್ಕಂಥ ಚಿಪ್ ನನಗೆ ಸಿಗಲೇಬೇಕು, ನನಗೆ ಬೇಕೇ ಬೇಕು, ಹೋಗ್ಬಿಟ್ಟು ಅವನನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ರೌಡಿಗಳು ಅಲ್ಲಿಂದ ಹೋಗ್ತಿದ್ದಾಗಲೇ ಈ ಕಡೆ ಬಾಲ ಬರ್ತಾರೆ. ಏನಾಯ್ತು ಬಾಸು ಅಂತ ಕೇಳ್ತಿದ್ದಾರೆ.
ಇವನೊಬ್ಬ ಯಾವಾಗಲೂ ನನಗೆ ಕೆಟ್ಟ ಸಮಯ ಇದ್ದಾಗಲೇ ಬಂದು ನನ್ನ ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತಾನೆ, ಯಾಕಾದರೂ ಬರ್ತಾನೋ ಅಂತ ಮನಸ್ಸಲ್ಲೇ ಅನ್ಕೋತಾರೆ. ನಂತರ ಏನಿಲ್ಲ ಬಾಲ, ಮಣಿ ಬಗ್ಗೆ ವಿಚಾರಿಸ್ತಿದ್ದೆ. ಅವ್ನು ಏನಾದರೂ ಮಾಡೋಕೆ ಹೊರಟು ಅದರಿಂದ ನನ್ನ ಪೊಲಿಟಿಕಲ್ ಕೆರಿಯರ್ಗೆ ತಪ್ಪು ಆಗಿ ಎಲ್ಲ ಬಿಂಬಿತವಾಗಿ ಏನೇನೋ ಹೆಚ್ಚು ಕಡಿಮೆ ಆಗಿ ಎಲ್ಲ ಟ್ರಬಲ್ ಆಗಿಬಿಟ್ರೆ ಅದೇ ಕಾರಣಕ್ಕೋಸ್ಕರನೇ. ಅಂದಾಗ ನೀವು ಯಾಕಂತ ಅವನ ಬಗ್ಗೆ ಎಲ್ಲ ವರಿ ಮಾಡ್ಕೋತೀರಾ, ಅವನು ಬೊಗ್ಳುತ್ತಾನಷ್ಟೇ, ಏನೂ ಮಾಡ್ಕೊಳ್ಳೋದಿಲ್ಲ, ನೀವು ಅವನ ಬಗ್ಗೆ ಟ್ರಬಲ್ ತೊಗೊಳ್ಳೋದು ಬೇಕಾಗಿಲ್ಲ ಅಂತ ಹೇಳಿ ಬಾಲ ಹೇಳ್ತಾರೆ. ಇಲ್ಲ ಇಲ್ಲ, ಇವತ್ತಿನ ಜಮಾನ ಹೇಗಿದೆ ಅಂತ ಗೊತ್ತಿದೆ ಅಲ್ವಾ, ಮೀಡಿಯಾದವರು ಒಂದು ಚೂರು ಸಿಕ್ಕಿದ್ರೆ ಸಾಕು ಹರಿ ಬಿಟ್ಬಿಡ್ತಾರೆ, ಅದು ಸತ್ಯನೋ ಸುಳ್ಳು ಅಂತ ತಿಳ್ಕೊಳ್ಳೋಕ್ಕೂ ಮುನ್ನನೇ ಟೆಲಿಕಾಸ್ಟ್ ಮಾಡಿಬಿಡ್ತಾರೆ. ಈ ಕಡೆ ಮಣಿ ಕೂಡ ಏನು ಹೇಳ್ತಿದ್ದಾನೆ ಅನ್ನೋದು ನಿನಗೂ ಕೂಡ ಗೊತ್ತಿದೆ ಅಲ್ವಾ ಅಂತ ಹೇಳಿ ಹೇಳಿದಾಗ, ಹೌದು ಬಾಸು ನನಗೂ ಕೂಡ ಗೊತ್ತಿದೆ, ನೀವೇನು ಯೋಚನೆ ಮಾಡಿಬಿಡಿ, ಏನೇ ಆದರೂ ನನ್ನನ್ನು ದಾಟ್ಕೊಂಡೇ ಬರಬೇಕಾಗತ್ತಾ, ನಾನು ಇರೋವರೆಗೂ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೆ ಬಿಡುವುದಿಲ್ಲ ನಾನು. ಹೌದು, ನಾನು ಕೂಡ ಸತ್ಯನ ಬಗ್ಗೆ ಹೇಳಬೇಕು ಅಂತಲೇ ಬಂದೆ ಅಂದಾಗ ಯಾವ ಸತ್ಯ ಏನು ಅಂತ ವರದ ಕೇಳ್ತಾರೆ. ಅದೇ ಕಾವೇರಿ ಅಣ್ಣ ಸತ್ಯ, ಅವನು ನನ್ನ ಎಡಬಿಡದೆ ಕಾಡ್ತಿದ್ದಾನೆ. ನಾನು ಅವನ ಹತ್ರ ಹೋಗಿ ನನ್ನ ಪಾಲಿಗೆ ಕಾವೇರಿ ಸತ್ತು ಹೋಗಿದ್ದಾಳೆ ಅಂತ ಹೇಳಿದೆ. ಅವನು ಸತ್ತು ಹೋಗಿದ್ದಾಳೆ ನಿಜವಾಗ್ಲೂ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ, ನನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ ಅಂತ ನಾನು ಹೇಳಿದ್ದು, ಆದರೆ ಅವ್ನು ನಿಜ ಸತ್ತು ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದ. ಆದರೆ ಈಗ ಅವನಿಗೆ ಬದುಕಿರೋ ವಿಷಯ ಗೊತ್ತಾಗಿದೆ, ಹಾಗಾಗಿನೇ ಅವನು ನನ್ನ ಎಡಬಿಡದೆ ಕಾಡ್ತಿದ್ದಾನೆ. ಇವತ್ತು ನಾನು ಅವನ್ನ ಭೇಟಿ ಮಾಡಿದ್ದೆ, ಅವನಿಗೆ ಎಲ್ಲ ಸತ್ಯವನ್ನು ಕೂಡ ಹೇಳಿಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ಕೋತಾನ ಅವನು ಹಾಗೆ ಹೀಗೆ ಅಂತ ಹೇಳಿದಾಗ, ಏನಪ್ಪ ಇದು ಈ ಮಣಿ ಆಯಿತು, ಈಗ ಸತ್ಯ ಅನ್ನೋನ ಏನಾಗ್ತದೆ ಇಲ್ಲಿ, ಎಲ್ಲ ಕೂಡ ನನ್ನ ಎಗೇನ್ಸ್ಟ್ ಆಗಿ ಹೋಗ್ತಿದೆಯಲ್ಲ, ಖಂಡಿತ ಯಾವುದು ಕೂಡ ನನ್ನನ್ನು ಮೀರಿ ಹೋಗಬಾರ್ದು, ಮೀರಿ ಹೋದರೆ ಖಂಡಿತ ಎಲ್ಲವೂ ಕೂಡ ಎಡವಟ್ಟಾಗ್ಬಿಡುತ್ತೆ. ಈ ಬಾಲನ ಯಾವಾಗಲೂ ನನ್ನ ಪಕ್ಕದಲ್ಲೇ ಇರಿಸ್ಕೊಂಡಿರಬೇಕು, ಇಲ್ಲ ಅಂದರೆ ಇವನು ಒಬ್ಬಂಟಿ ಆದರೆ ಹೇಗಾದರೂ ಇವನಿಗೆ ಸತ್ಯ ಗೊತ್ತಾಗ್ಬಿಡುತ್ತೆ, ಗೊತ್ತಾದರೆ ಇವನೇನೆ ನನಗೆ ತಿರುಗು ಬಾಣವಾಗಿ ತಿರುಗಿಬಿಡ್ತಾನೆ, ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಅಂತ ಅಂದ್ಕೊಂಡಂಥ ವರದ ಇಲ್ಲಿ ಬಾಲನ ತನ್ನ ಜೊತೆಯಲ್ಲೇ ಇಟ್ಕೊಳ್ಳೋದಕ್ಕೆ ತೀರ್ಮಾನ ಮಾಡ್ತಾರೆ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಬಿಡು ಬಾಲ, ನೀನಿದ ಮೇಲೆ ನನಗೇನು ಭಯ ಅಂತ ಹೇಳಿ ಹೇಳ್ತಿದ್ದಾರೆ. ಆದರೆ ಮನಸ್ಸಲ್ಲಿ ನಿಜವಾಗ್ಲೂ ಕೂಡ ಭಯ ಶುರುವಾಗಿದೆ. ಎತ್ತ ಕಡೆ ರಾಣಿಗೋಸ್ಕರ ಚಂದು ಸ್ಕೂಲಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾನೆ. ರಾಣಿ ಅನಾಥ್ಲು ಅಂತ ಹೇಳಿದಾಗ ಅವಳಿಗೆ ನಮ್ಮನೆ ಇದೆ, ಅವಳು ನಮ್ಮ ಜೊತೆನೇ ಇರ್ತಾಳೆ, ಅವಳು ಅನಾಥ್ಲಲ್ಲ ಅಂತ ಹೇಳಿ ಜಗಳ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ನಿಜಕ್ಕೂ ಅಪ್ಪನಿಗೆ ಖುಷಿ ಆಗುತ್ತೆ, ನನ್ನ ಮಗ ರಾಣಿಗೋಸ್ಕರ ಎಷ್ಟು ಸೆಕ್ಯೂರ್ ಮಾಡ್ತಿದ್ದಾನೆ ರಾಣಿಯನ್ನ ಅಂತ ಹೇಳಿ. ತದನಂತರ ಇಲ್ಲಿ ರಾಣಿ ಕೂಡ ತುಂಬ ಖುಷಿಯಾಗಿದ್ದಾಳೆ. ಚಂದು ಹತ್ರ ನನ್ನ ಅಮ್ಮನ ಮಾವ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಅಮ್ಮ ಕೂಡ ಇನ್ನು ಮುಂದೆ ನಮ್ಮ ಜೊತೆನೇ ಇರ್ತಾಳೆ. ಎಷ್ಟು ಖುಷಿ ಆಯಿತು ಗೊತ್ತಾ, ಇವತ್ತು ಅಮ್ಮ ಕಣ್ಣೀರು ತುಂಬ್ಕೊಂಡ್ಬಿಟ್ಲು ನನ್ನ ನೋಡಿ, ನನಗೂ ಅಳು ಬಂದುಬಿಡ್ತು. ಆದರೆ ಮಾವ ಮತ್ತು ಅಮ್ಮ ಇಬ್ಬರು ಕೂಡ ಇವತ್ತು ಮಾತನಾಡಿದ್ರು ಗೊತ್ತಾ, ಇಷ್ಟು ವರ್ಷಗಳ ಕಾಲ ಟೂ ಬಿಟ್ಟಿದ್ರಲ್ವ, ಈಗ ಸೇಮ್ ಮಾಡಿಬಿಟ್ರು ಅವರು ಇಬ್ಬರು ಕೂಡ ತುಂಬ ಚೆಂದ ಮಾತಾಡಿದ್ರು, ಅದನ್ನು ನೋಡಿ ತುಂಬ ಖುಷಿ ಆಯಿತು ಅಂತ ಹೇಳಿ ರಾಣಿ ಹೇಳ್ತಾರೆ. ಜೊತೆಗೆ ಮಾವ ನನಗೆ ಮಾತು ಕೊಟ್ಟಿದ್ದಾರೆ, ಅಮ್ಮ ನನ್ನ ಬಿಡಿಸ್ಕೊಂಡು ಕರ್ಕೊಂಡು ಬಂದೇ ಬರ್ತೀನಿ ಅಂತ. ಖಂಡಿತ ನನಗೆ ವಿಶ್ವಾಸ ಇದೆ ಮಾವನ ಮೇಲೆ, ನಾನು ಸ್ಕೂಲಿಗೆ ಸೇರಿಸ್ತೀನಿ ಅಂದರು, ಹಾಗೆ ಸ್ಕೂಲಿಗೆ ಸೇರಿಸಿದ್ರು. ಈಗ ಅಮ್ಮನ ಕರ್ಕೊಂಡು ಬರ್ತೀನಿ ಅಂದಿದ್ದಾರೆ, ಖಂಡಿತ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಈ ಕಡೆ ಸ್ಕೂಲಲ್ಲಿ ಗಲಾಟೆ ಆಗಿರೋದ್ರಿಂದ ಅಪ್ಪ ಸತ್ಯ ಅವರು ಮಗನ ಪರವಾಗಿ ಸ್ಕೂಲಿಗೆ ಹೋಗಬೇಕಾಗದ, ಸ್ಕೂಲ್ನವರು TC ಕೊಡೋಕೆ ಮುಂದಾಗ್ತಿದ್ದಾರೆ. ಚಂದು ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ, ಅಪ್ಪ ಕೂಡ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಆ ರಿಕ್ವೆಸ್ಟ್ಗೆ ಮನ್ನಣೆ ಸಿಗಬೇಕು ಅಂದರೆ ರಾಣಿ ಸ್ಕೂಲಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿ ಪ್ರಿನ್ಸಿಪಲ್ ಹೇಳ್ತಾರೆ. ಇದರಿಂದಾಗಿ ನಿಜಕ್ಕೂ ಮೂವರು ಕೂಡ ಶಾಕ್ ಆಗ್ತಿದ್ದಾರೆ. ದಯವಿಟ್ಟು ಆ ರೀತಿ ಹೇಳಿಬಿಡಿ ಅಂತ ಹೇಳಿ ಇಲ್ಲಿ ಅಪ್ಪ ಕೇಳ್ಕೊತಿದ್ದಾರೆ ಸತ್ಯ ಅವರು. ಬಟ್ ಪ್ರಿನ್ಸಿಪಲ್ ಮಾತ್ರ ತಮ್ಮ ಮಾತಿಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ರಾಣಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತನಗೋಸ್ಕರ ಚಂದು ಜಗಳ ಆಡಿದಾನೆ ಅಂದಮೇಲೆ ತಾನೇ ಬಿಟ್ಟು ಹೋಗೋದು ಒಳ್ಳೆಯದೇ ಹೊರತು ಚಂದು ಇಲ್ಲಿಂದ ಹೋಗೋದು ಸರಿ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದೆ. ತಾನೇ ಸ್ಕೂಲನ್ನು ಬಿಟ್ಟು ಹೊರಡೋದಕ್ಕೆ ಸಿದ್ಧವಾಗ್ತಿದ್ದಾಳೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ